ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ತಾತನ ಸ್ವಯಂ ಸಂಪಾದಿತ ಆಸ್ತಿ ವಿಭಜನೆಯ ನಂತರ ತಂದೆಗೆ ಬಂದಾಗ ಅದು ತಂದೆಯ ವೈಯಕ್ತಿಕ ಆಸ್ತಿಯಾಗುತ್ತದೆಯೇ ಹೊರತು ಪಿತ್ರಾರ್ಜಿತ ಆಸ್ತಿಯಾಗುವುದಿಲ್ಲ. ಆದ್ದರಿಂದ ಮೊಮ್ಮಕ್ಕಳು ಅದರಲ್ಲಿ ಪಾಲು ಕೇಳುವ ಕಾನೂನು ಹಕ್ಕು ಇಲ್ಲ ಎಂದು ಕರ್ನಾಟಕ ಹೈಕೋರ್ಟ್ ಸ್ಪಷ್ಟಪಡಿಸಿದೆ. ಈ ತೀರ್ಪು ಕುಟುಂಬದ ಆಸ್ತಿ ವಿವಾದಗಳಲ್ಲಿ ಹೊಸ ದಿಕ್ಕು ನೀಡುವಂತಿದೆ. ನ್ಯಾಯಮೂರ್ತಿ ಡಿಕೆ ಸಿಂಗ್ ಮತ್ತು ನ್ಯಾಯಮೂರ್ತಿ ಟಿಎಂ ನದಾಫ್ ಅವರ ವಿಭಾಗೀಯ ಪೀಠ ಉಷಾ ಎನ್ ಸ್ವಾಮಿ ಅವರ ಮೇಲ್ಮನವಿಯನ್ನ ವಜಾಗೊಳಿಸುವ ಮೂಲಕ ಈ ಮಹತ್ವದ ಆದೇಶ ಹೊರಡಿಸಿದೆ. ಅಮೆರಿಕಾದಲ್ಲಿ ನೆಲೆಸಿರುವ ಉಷಾ ಅವರು ತಮ್ಮ ತಾತನ ಸ್ವಯಂ ಸಂಪಾದಿತ ಆಸ್ತಿಯಲ್ಲಿ ಪಾಲು ಕೇಳಿ ಕೋರ್ಟ್ಗೆ ಮನವಿ ಸಲ್ಲಿಸಿದ್ರು. ಆದರೆ ನ್ಯಾಯಾಲಯ ದಾಖಲೆಗಳನ್ನು ಪರಿಶೀಲಿಸಿ ಆಸ್ತಿ ತಾತನ ಸ್ವಂತ ಶ್ರಮದಿಂದ ಗಳಿಸಿದ್ದು ಎಂದು ತಿಳಿದು ಬಂದಿದೆ ಅಂತ ಹೇಳಿದೆ. ಹಾಗಾದ್ರೆ ಪ್ರಕರಣದ ಹಿನ್ನೆಲೆಯನ್ನು ನೋಡೋದಾದ್ರೆ, ತಾತ ತನ್ನ ಜೀವಿತ ಅವಧಿಯಲ್ಲಿ ಸಂಪಾದಿಸಿದ ಆಸ್ತಿಯನ್ನ ಕೌಟುಂಬಿಕ ಒಪ್ಪಂದದ ಮೂಲಕ ಮಕ್ಕಳಿಗೆ ಹಂಚಿಕೆ ಮಾಡಿದ್ರು. ಈ ಹಂಚಿಕೆಯಲ್ಲಿ ತಂದೆಗೆ ಬಂದ ಭಾಗ ಅವರ ವೈಯಕ್ತಿಕ ಆಸ್ತಿಯಾಗಿದೆ. ಮಿತಾಕ್ಷರ ಕಾನೂನಿನ ಪ್ರಕಾರ ತಂದೆಗೆ ತನ್ನ ಸ್ವಯಂ ಸಂಪಾದಿತ ಆಸ್ತಿಯನ್ನು ಯಾರಿಗೆ ಬೇಕಾದರೂ ವಿಲ್ ಮಾಡುವ, ಮಾರಾಟ ಮಾಡುವ ಪೂರ್ಣ ಸ್ವಾತಂತ್ರ್ಯ ಇದೆ. ಮೊಮ್ಮಕ್ಕಳು ಇಲ್ಲಿ ಸಹ ಒಡೆಯರಾಗಿರುವುದಿಲ್ಲ. ಅವರು ಪಿತ್ರಾರ್ಜಿತ ಆಸ್ತಿ ಎಂದು ಸಾಬೀತು ಮಾಡಲು ವಿಫಲರಾಗಿದ್ದಾರೆ ಅಂತ ನ್ಯಾಯಪೀಠ ಹೇಳಿದೆ. ಹಾಗಾದ್ರೆ ಪಿತ್ರಾರ್ಜಿತ ಆಸ್ತಿ ಅಂದ್ರೇನು? ಹಿಂದೂ ಸೆಕ್ಷನ್ ಆಕ್ಟ್ ಮತ್ತು ಮಿತಾಕ್ಷರ ಕಾನೂನಿನ ಪ್ರಕಾರ ಪಿತ್ರಾರ್ಜಿತ ಆಸ್ತಿ ಅಂದ್ರೆ ಮುತ್ತಾತ, ತಾತ, ತಂದೆ, ಮಗ ಎಂಬ 4 ಪೀಳಿಗೆಗಳವರೆಗೆ ವಿಭಜನೆಯಾಗದೆ ಸತತವಾಗಿ ಬಂದಿರೋ ಆಸ್ತಿ. ಇದರಲ್ಲಿ ಮಗು ಜನ್ಮದಿಂದಲೇ ಹಕ್ಕು ಪಡೆಯುತ್ತೆ. ತಂದೆಯು ಇಂತಹ ಆಸ್ತಿಯನ್ನು ಒಬ್ಬನೇ ಮಾರಾಟ ಮಾಡಲು ಸಾಧ್ಯವಿಲ್ಲ. ಎಲ್ಲ ಸಹ ಒಡೆಯರ ಒಪ್ಪಿಗೆ ಅಗತ್ಯ. ಆದರೆ ಸ್ವಯಂ ಸಂಪಾದಿತ ಆಸ್ತಿ ತಂದೆಯ ಸಂಪೂರ್ಣ ನಿಯಂತ್ರಣದಲ್ಲಿರುತ್ತೆ. ತಾತನಿಂದ ಗಿಫ್ಟ್ ಅಥವಾ ವಿಲ್ ಮೂಲಕ ಬಂದರೂ ಅದು ತಂದೆಯ ವೈಯಕ್ತಿಕ ಆಸ್ತಿಯೇ ಆಗಿರುತ್ತೆ. ಈ ತೀರ್ಪು ಸುಪ್ರೀಂ ಕೋರ್ಟ್ನ ಹಲವು ಹಿಂದಿನ ನಿರ್ಧಾರಗಳೊಂದಿಗೆ ಹೊಂದಿಕೊಳ್ಳುತ್ತೆ. ಉದಾಹರಣೆಗೆ, ಸ್ವಯಂ ಸಂಪಾದಿತ ಆಸ್ತಿಯಲ್ಲಿ ಮಗನಿಗೆ ಜನ್ಮ ಹಕ್ಕು ಇಲ್ಲ ಎಂದು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ತಂದೆ ಬದುಕಿರುವಾಗ ಮೊಮ್ಮಕ್ಕಳು ತಾತನ ಆಸ್ತಿಯಲ್ಲಿ ನೇರ ಹಕ್ಕು ಕೇಳಲು ಬರುವುದಿಲ್ಲ. ತಂದೆಯ ನಂತರವಷ್ಟೇ ವಾರಸುದಾರರಿಗೆ ಪಾಲು ಬರುತ್ತೆ. ದೆಹಲಿ ಹೈಕೋರ್ಟ್ ಸೇರಿದ ಹಾಗೆ ವಿವಿಧ ಹೈಕೋರ್ಟ್ಗಳು ಇದೇ ಅಭಿಪ್ರಾಯವನ್ನು ಪುನರುಚ್ಚರಿಸಿವೆ. ಹಾಗಾದ್ರೆ ಕರ್ನಾಟಕದಲ್ಲಿ ಆಸ್ತಿ ವಿವಾದಗಳ ಪರಿಸ್ಥಿತಿ ಹೇಗಿದೆ ನೋಡೋದಾದ್ರೆ, ಕರ್ನಾಟಕದಲ್ಲಿ ಆಸ್ತಿ ಸಂಬಂಧ ವಿವಾದಗಳು ಹೆಚ್ಚುತ್ತಾ ಇವೆ. ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು ನಗರಗಳಲ್ಲಿ ತಾತ ಮೊಮ್ಮಗ ವಿವಾದಗಳು ಸಾಮಾನ್ಯ. 2024-25ರಲ್ಲಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಸುಮಾರು 1850ಕ್ಕೂ ಹೆಚ್ಚು ಆಸ್ತಿ ವಿಭಜನೆ ಪ್ರಕರಣಗಳು ದಾಖಲಾಗಿವೆ. ಅವುಗಳಲ್ಲಿ 25-30% ಪ್ರಕರಣಗಳು ಸ್ವಯಂ ಸಂಪಾದಿತ ಆಸ್ತಿಯನ್ನು ಪಿತ್ರಾರ್ಜಿತ ಎಂದು ತಪ್ಪು ತಿಳಿದುಕೊಂಡು ಹೂಡಿದ್ವು ಎಂದು ಕಾನೂನು ತಜ್ಞರು ಹೇಳ್ತಾರೆ. ಉದಾಹರಣೆಗೆ, ಬೆಂಗಳೂರಿನ ಒಬ್ಬ ವ್ಯಾಪಾರಿ ತನ್ನ ತಂದೆಯಿಂದ ಬಂದ ಕೋಟಿ ಮೌಲ್ಯದ ಕಟ್ಟಡವನ್ನು ಒಬ್ಬ ಮಗನಿಗೆ ದಾನ ಮಾಡಿದ್ರು. ಇದರಲ್ಲಿ ಮತ್ತೊಬ್ಬ ಮಗನ ಮಕ್ಕಳು ಪಾಲು ಕೇಳಿ ಕೋರ್ಟ್ಗೆ ಹೋದರು. ಆದರೆ ಕೋರ್ಟ್ ಇದನ್ನ ತಿರಸ್ಕಾರ ಮಾಡಿತು. ಇಂತಹ ಸಾವಿರಾರು ಪ್ರಕರಣಗಳು ಬಾಕಿ ಇವೆ. ಇನ್ನು ಮಹಿಳೆಯರ ಹಕ್ಕುಗಳ ವಿಚಾರಕ್ಕೆ ಬರುವುದಾದ್ರೆ, 2005ರ ಹಿಂದೂ ಸೆಕ್ಷನ್ ತಿದ್ದುಪಡಿಯ ನಂತರ ಮಹಿಳೆಯರಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಾನ ಹಕ್ಕು ಬಂದಿದೆ. ಆದರೆ ಸ್ವಯಂ ಸಂಪಾದಿತ ಆಸ್ತಿಯಲ್ಲಿ ತಂದೆಗೆ ಪೂರ್ಣ ಸ್ವಾತಂತ್ರ್ಯ ಇದೆ. ಮಹಿಳೆಯರು ತಂದೆಯ ವೈಯಕ್ತಿಕ ಆಸ್ತಿಯಲ್ಲಿ ಪಾಲು ಕೇಳಲು ಸಾಧ್ಯವಿಲ್ಲ ಎಂಬುದನ್ನ ಈ ತೀರ್ಪು ಪುನಃ ಒತ್ತಿ ಹೇಳಿದೆ. ಆದರೆ ತಂದೆ ನಿಧನರಾದ ನಂತರ ವಾರಸುದಾರರಿಗೆ ಹಕ್ಕು ಬರುತ್ತೆ. ಹಾಗಾದ್ರೆ ಕುಟುಂಬಗಳು ಯಾವ ರೀತಿಯ ನಿಯಮಗಳ ಪಾಲನೆಯನ್ನ ಮಾಡಬೇಕು ನೋಡೋದಾದ್ರೆ, ತಾತ ತಂದೆಯರು ಆಸ್ತಿಯನ್ನು ವಿಲ್ ಮೂಲಕ ಸ್ಪಷ್ಟವಾಗಿ ವಿಭಜಿಸುವುದು ಅತಿ ಮುಖ್ಯವಾಗಿದೆ. ಯಾವುದು ಸ್ವಯಂ ಸಂಪಾದಿತ, ಯಾವುದು ಪಿತ್ರಾರ್ಜಿತ ಎಂಬುದನ್ನ ದಾಖಲೆಗಳಲ್ಲಿ ಸ್ಪಷ್ಟಪಡಿಸುವುದು ಅತಿ ಅಗತ್ಯ. ಕುಟುಂಬ ಒಪ್ಪಂದ ಮೂಲಕ ವಿವಾದಗಳನ್ನು ಹೊರಗಡೆಯೇ ಬಗೆಹರಿಸುವುದು, ಮಕ್ಕಳಿಗೆ ಕಾನೂನು ಅರಿವನ್ನ ಮೂಡಿಸುವುದು ಅತ್ಯಗತ್ಯ ಆಗಿದೆ. ಹಾಗಾದ್ರೆ ಸ್ವಯಾರ್ಜಿತ ಆಸ್ತಿ ಅಂದ್ರೇನು? ಒಬ್ಬ ವ್ಯಕ್ತಿ ತನ್ನ ಸ್ವಂತ ಆದಾಯ, ದುಡಿಮೆ ಅಥವಾ ವ್ಯಾಪಾರದಿಂದ ಖರೀದಿಸಿದ ಅಥವಾ ಕಾನೂನುಬದ್ಧವಾಗಿ ಪಡೆದ ಆಸ್ತಿ. ಅಂದ್ರೆ ಸಂಪೂರ್ಣ ಮಾಲೀಕತ್ವವನ್ನ ಆ ವ್ಯಕ್ತಿ ಹೊಂದಿರ್ತಾರೆ. ಈ ಆಸ್ತಿಯ ಮೇಲೆ ಆಸ್ತಿಯನ್ನ ಗಳಿಸಿದ ವ್ಯಕ್ತಿಗೆ ಸಂಪೂರ್ಣ ಹಕ್ಕು. ಮಾಲೀಕರು ಜೀವಂತವಾಗಿರುವವರೆಗೂ ಈ ಆಸ್ತಿಯನ್ನು ತಮ್ಮ ಇಷ್ಟದಂತೆ ಯಾರಿಗಾದರೂ ಮಾರಾಟ ಮಾಡಬಹುದು,
ದಾನ ಮಾಡಬಹುದು, ಉಯಿಲು ಬರೆದು ಕೊಡಬಹುದು. ಒಂದು ಪಕ್ಷ ಉಯಿಲು ಬರೆಯಲಿಲ್ಲ ಅಂದ್ರೆ, ಮಾಲೀಕರು ಯಾವುದೇ ಉಯಿಲು ಬರೆಯದೆ ಮರಣ ಹೊಂದಿದ್ರೆ ಆಗ ಸ್ವಯಾರ್ಜಿತ ಆಸ್ತಿಯನ್ನು ಅವರ ಪತ್ನಿ, ಮಕ್ಕಳು, ತಾಯಿ ಸಮಾನವಾಗಿ ಹಂಚಿಕೊಳ್ಳಲು ಅರ್ಹರಾಗಿರ್ತಾರೆ. ಇದು ಪಿತ್ರಾರ್ಜಿತ ಆಸ್ತಿಗಿಂತ ಭಿನ್ನ. ಪೂರ್ವಜರಿಂದ ಅಂದ್ರೆ ತಂದೆ, ತಾತ ಇವರಿಂದ ಬಂದ ಆಸ್ತಿಯಲ್ಲಿ ಎಲ್ಲರಿಗೂ ಹುಟ್ಟಿನಿಂದಲೇ ಹಕ್ಕು ಇರುತ್ತೆ. ಆದರೆ ಸ್ವಯಾರ್ಜಿತ ಆಸ್ತಿಯನ್ನು ಮಾಲೀಕರು ಯಾರಿಗೆ ಬೇಕಾದರೂ ನೀಡಬಹುದು.